ಎಲ್ರಿಗೂ ಸಾದರ ಸಪ್ರೇಮ ನಮಸ್ತೆ. ನಾನು ಡಾಕ್ಟರ್ ಭ್ರಮರಾಂಬ ಮಹೇಶ್ವರಿ, ವೇದಚಿಂತಕಿ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ. ನಾನು ಕಳೆದ ಸುಮಾರು ವರ್ಷಗಳಿಂದ ಚಂದನ ಮಹಿಳೆಯನ್ನು ನೋಡ್ತಾ ಇದ್ದೇನೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇವತ್ತು ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಟ್ಟಂತ ಹೇಳಿ ಕಾರ್ಯಕ್ರಮ. ಅದು ಇಂದಿಗೆ ಹೆಚ್ಚು ಕಮ್ಮಿ ಇವಾಗ 5,000 ಸಂಚಿಕೆಗಳನ್ನು ಪೂರೈಸ್ಕೊಂಡು ಬರ್ತಾ ಇದೆ. ನಾನು ಪ್ರಾರಂಭದಿಂದ ನೋಡ್ತಾನೆ ಬರ್ತಾ ಇದ್ದೀನಿ. ಅದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ನಮ್ಮೆಲ್ಲರ ಪೌರಾಣಿಕ ಆಗಲಿ, ಇತಿಹಾಸಗಳನ್ನಾಗಲಿ, ನಮ್ಮ ಸ್ವತಂತ್ರ ಪೂರ್ವದ್ದಾಗಲಿ ಯಾವುದೇ ವಿಚಾರಗಳನ್ನು ಒಳಗೊಂಡಂತಹ ಕ್ವಿಜ್ ಕಾರ್ಯಕ್ರಮವನ್ನು ಮಕ್ಕಳಿಂದ ಹಿಡಿದು ವಯೋವೃದ್ಧವರೆಗೂ ಕೂಡ ಕಾರ್ಯಕ್ರಮಗಳನ್ನು, ಅವಕಾಶಗಳನ್ನು ಕೊಡ್ತಾ ಸಾಮಾನ್ಯ ಜನರಿಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಹಾಗೂ ಹಬ್ಬಾರ್ಧನ ಸಂದರ್ಭಗಳಲ್ಲಿ ವಿಶೇಷವಾದಂತಹ ಅತಿಥಿಗಳನ್ನು ಕರೆಸಿ ಅವರೂ ಕೂಡ ಅವಕಾಶವನ್ನು ಕೊಟ್ಟು ಅವರಿಂದನೂ ಕೂಡ ಕೆಲವು ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು 5,000 ಸಂಚಿಕೆಗಳನ್ನು ಪೂರೈಸುವ ಈ ಶುಭ ಸಂದರ್ಭದಲ್ಲಿ ಬಹಳ ಹೆಮ್ಮೆಯ ವಿಷಯ. ಇಂತಹ ಒಂದು ಕಾರ್ಯಕ್ರಮ ಇಂದಿನ ಸಮಾಜಕ್ಕೆ, ಮಕ್ಕಳಿಗೆ ಎಲ್ಲರೂ ಕೂಡ ಪ್ರಸ್ತುತ ಅಂತ ಭಾವಿಸ್ತಾ ಇದ್ದೀನಿ. ಮುಖ್ಯವಾಗಿ ಇದರ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದಂತಹ ನಮ್ಮ ಡಾಕ್ಟರ್ ಸೋಮೇಶ್ವರವರು ಇದರ ಕಾರ್ಯಕ್ರಮದ ಮುಖ್ಯ ರೂವಾರಿ ಅಂದರೆ ತಪ್ಪಾಗೋದಿಲ್ಲ. ಸ್ಪಷ್ಟವಾದ ಕನ್ನಡದಲ್ಲಿ ತಿಳುವಳಿಕೆಯುಳ್ಳ ಜ್ಞಾನಿಯಾಗಿ ಎಲ್ಲರೂ ಕೂಡ ತಮ್ಮ ಸಾಮಾನ್ಯ ಜ್ಞಾನದೊಂದಿಗೆ, ಪ್ರೀತಿಯೊಂದಿಗೆ ಇದರ ಕಾರ್ಯಕ್ರಮ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೂ ಇದರ ವಿಶೇಷ ಇನ್ನೊಂದೇನೆಂದರೆ, ಎಲ್ಲರೂ ಕೂಡ ಪುಸ್ತಕಗಳನ್ನು ಕೊಡುವುದರ ಮೂಲಕ ಇದರ ಜ್ಞಾನಾರ್ಜನೆಯನ್ನು, ನಮ್ಮ ಕನ್ನಡ ಸಾಹಿತ್ಯವನ್ನು ಎತ್ತಿ ಹಿಡುವಂಥ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಡಾಕ್ಟರ್ ಸೋಮೇಶ್ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಆಯೋಜಕರಾದಂತಹ ನಮ್ಮ ಡಾಕ್ಟರ್ ಚಂದ್ರಕಲಾ ಮೇಡಮ್ ಅವ್ರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಈ ಒಂದು ತಟ್ಟಂತ ಹೇಳಿ ಯಾವ ಕಾರ್ಯಕ್ರಮದ ಇಡೀ ಆ ಟೀಮ್ ವರ್ಕ್ ಏನಿದೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಮತ್ತು ಮುಖ್ಯವಾಗಿ ಇನ್ನೊಬ್ರು ಹೇಳಲೇಬೇಕು, ನಮ್ಮ ದೂರದರ್ಶನ ಅಂತಕ್ಕಂಥ ಮುಖ್ಯಸ್ಥರಾದಂತಹ ಡಾಕ್ಟರ್ ಎಚ್.ಎನ್. ಆರ್ತಿ ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದಂತಹ ಇಡೀ ನಮ್ಮ ದೂರದರ್ಶನದ ಎಲ್ಲ ಕಲಾವಿದರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.